ಇಂಡಿಯನ್ ಆ್ಯನಿಮೇಷನ್. ಈಗ ನಾವು ಪ್ರೌಡ್ಲಿ ಹೇಳ್ಕೊಬೋದು, ಎಸ್ ನಮ್ಮಲ್ಲೂ ಆ್ಯನಿಮೇಷನ್ ಅದ ಅಂತ. ಆ್ಯನಿಮೇಷನ್ ಮೂವಿ ಬರ್ಲತ್ತಾವ, ಕ್ವಾಲಿಟಿ ವಿತ್ ಕ್ವಾಂಟಿಟಿ. ಇಂಡಿಯನ್ ಸಿನಿಮಾನಾಗ ಆ್ಯನಿಮೇಷನ್ ಒಂದು ಕಮ್ಮಿ ಇತ್ತು, ಅದನ್ನು ರಾಜಮೌಳಿ ಪೂರ್ತಿ ಮಾಡಿಬಿಟ್ರು. మహాకార్యానికి ప్రారంభం తన గమ్యం యుద్ధం భూత వర్తమాన భవిష్యత్ కాలాలని శాసించి. ಹಾಯ್ ಹಲೋ ನಮಸ್ಕಾರ. ಬಾಹುಬಲಿ ದ ಎಪಿಕ್ ಎರಡು ಸಿನಿಮಾ ಸೇರಿಸಿ ಒಂದು ಎಪಿಕ್ ಎಕ್ಸ್ಪೀರಿಯನ್ಸ್ ಕೊಟ್ಟರು. ಕಲ್ಟ್ ಕ್ಲಾಸಿಕ್ ಮೂವಿ ರೀವರ್ಕ್ ಮಾಡಿ ರಿಲೀಸ್ ಮಾಡ್ಯಾರ. ಬಟ್ ಇದು ಜಸ್ಟ್ ರೀ ರಿಲೀಸ್ ಅಲ್ಲ, ಇದ್ರ ಜೊತೆ ಒಂದು ಧಮಾಕನೂ ಇತ್ತು. ಅದೇ ಬಾಹುಬಲಿ ಎಟರ್ನಲ್ ವಾರ್ ಆನಿಮೇಟೆಡ್ ಮೂವಿ. ರಾಜಮೌಳಿ ಏನ್ ಥಿಂಕಿಂಗ್ ಮಾಡತ್ತರೋ ಏನೋ ಗೊತ್ತಿಲ್ಲ. ಕೆಲಸ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಇರಬೇಕು, ಇಲ್ಲಾಂದ್ರೆ ಆರ್ಡಿನರಿ ಕೆಲಸ ನಾನು ಮಾಡಲ್ಲ ಅಂತ ಆ ಲೆವೆಲ್ ಥಿಂಕಿಂಗ್ ಅವ್ರದ್ದು. ಟೀಸರ್ ನೋಡಿ ನನ್ಗಂತೂ ಸೀರಿಯಸ್ಲಿ ಇದು ಒಂದು ಅನಿಸ್ತು, ಇಂಡಿಯನ್ ಆನಿಮೇಟೆಡ್ ಮೂವಿನ ಇದು ಹಾಲಿವುಡ್ ರೇಂಜ್ಗೆ ಅದ. ಯಾಕಂದ್ರೆ ಇದು ಸೀರಿಯಸ್ಲಿ MCU ರೇಂಜ್ಗೆ ಮಾಡ್ಯಾರ. ಪ್ರಭಾಸ್ ಲುಕ್, ಅವು ಆನಿಮಲ್ಸ್, ಫೈಟಿಂಗ್ ಸೀಕ್ವೆನ್ಸ್, ನಮ್ ರಾಜಮೌಳಿ ಅಂದ್ರೆ ಮೆಚ್ಚಲೇಬೇಕು. ಯಾವುದೇ ಮೂವಿ ಮಾಡ್ಲಿ ನಮ್ ಹಿಂದುತ್ವ ತೋರ್ಸೋದಂತೂ ಬಿಡಲ್ಲ. ಮೂವಿ 2027ಗೆ ರಿಲೀಸ್ ಆಗ್ತದ. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಾಗ ಇದು ಒಂದು ದೊಡ್ಡ ಹೊಸ ಸ್ಟೆಪ್ ಆಗ್ತದೆ. ಆನಿಮೇಷನ್ ಚಾಲು ಅಥವಾ ನರಸಿಂಹ ಮಹಾವತಾರ್ ಬಂದು ಬ್ಲಾಕ್ ಬಸ್ಟರ್ ಮಾಡಿತ್ತು, ಅದೇ ರೀತಿ ಬಾಹುಬಲಿ ಎಟರ್ನಲ್ ವಾರ್ ಪ್ಯಾನ್ ವರ್ಲ್ಡ್ ಆಗಿ ಪ್ರಮೋಟ್ ಮಾಡ್ತಾರೆ. ಯಾಕಂದ್ರೆ ಆನಿಮೇಟೆಡ್ ನಮ್ಗಿಂತ ಜಾಸ್ತಿ ಬೇರೆ ಕಂಟ್ರಿನಾಗ ವ್ಯಾಲ್ಯೂ ಅದ, ಅವ್ರು ಜಾಸ್ತಿ ನೋಡ್ತಾರೆ. ಡೆಫಿನೆಟ್ಲಿ ಮೂವಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತದ. ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂತಂದ್ರೆ, ಬಾಹುಬಲಿ ಯಾವಾಗ ಸಾಯ್ತಾನ ಅವಾಗ ಸ್ವರ್ಗ ಲೋಕಕ್ಕೂ ಹೋಗಲ್ಲ, ಅವನ ನರಕ ಲೋಕಕ್ಕೂ ಹೋಗಲ್ಲ, ಎಲ್ಲೋ ಮಿಡಲ್ನಾಗ ಸಿಗಿ ಬೀಳ್ತಾನ. ಲಿಟ್ರಲಿ ಇಂದ್ರದೇವೇ ಬರ್ಬೇಕಾಗ್ತದ ಅವನಿಗೆ ಸಾಯಿಸ್ಲಕ್ಕ. ಇಂದ್ರದೇವ್ ಯಾಕೆ ಸಾಯಿಸ್ಲಕ್ ಹೊಂಟಾನ, ಇಲ್ಲಿ ಬಾಹುಬಲಿಗೆ ಅಸುರ್ ಯಾಕೆ ಕಾಪಾಡ್ಲತ್ತಾನ. ಐ ಮೀನ್ ಸ್ಟೋರಿ ಅನ್ಕೊಂಡಂಗಿಲ್ಲ. ಬಟ್ ಒಂದ್ ಹೇಳ್ಬೇಕು, ಎಷ್ಟು ಸ್ಟೈಲಿಶ್ ಆಗಿ ಅನಿಮೇಷನ್ ಮಾಡ್ಯಾರ. ಇದು ಜಸ್ಟ್ ಒಂದು ಟೀಸರ್. ಇನ್ನ ಮೂವಿನಾಗ ಏನೇನ್ ಇರ್ತೋ ಏನೋ ಗೊತ್ತಿಲ್ಲ. ಇದೇ ತರ 15 to 20 minutes, ಹಾಫ್ ಆನ್ ಅವರ್, 1 hour ಇದೇ ತರ ಆನಿಮೇಟೆಡ್ ಸೀನ್ಸ್ ಇದ್ದಿದ್ರೆ ಮೂವಿ ಮಾತ್ರ ಬೆಂಕಿ. ಬಟ್ 2027 ತನಕ ವೇಟ್ ಮಾಡಬೇಕು, ಅದೇ ಒಂದು ದೊಡ್ಡ ತ್ರಾಸು. ರಾಜಮೌಳಿ ಮೂವಿ ಡೈರೆಕ್ಟ್ ಮಾಡಲಾಗ್ಯಾರ. ಇಟ್ ವಿಲ್ ಬಿ ಡೈರೆಕ್ಟೆಡ್ ಬೈ ಇಶಾಂತ್ ಶುಕ್ಲಾ. ಮ್ಯೂಸಿಕ್ obviously MM ಕೀರವಾಣಿನೇ ಕೊಡ್ತಾನೆ. ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆರ್ಕನ್ ಸೀರೀಸ್ ಟೈಪ್ ಮಾಡ್ಲತ್ತಾರ. ಬಟ್ ಸ್ಟುಡಿಯೋ ಇಂಡಿಯನ್ ಕಂಪನಿ ಅದ, ಅದು ದೊಡ್ಡ ಮಾತು. ಮೂವಿ ಮಾತ್ರ ಏಕ್ ನಂಬರ್ ಆಗ್ತದ. ನನಗಂತೂ ಟೀಸರ್ ಏಕ್ ನಂಬರ್ ಅನ್ಸದ. ನಿಮ್ಗೇನ್ ಅನ್ಸದ್ ನೀವು ಹೇಳಿ. ఈ 14 లోకాల మనుగడ ఒకే ఒక మానవుడి చేతిలో. ఆ శక్తి పేరే